ನಮ್ಮ ಬೇಡಿಕೆಗಳನ್ನು ಇನ್ನು ತಡ ಮಾಡದೆ ಈಡೇರಿಸಿ ಎಂದು ಒಕ್ಕರಲಿನಿಂದ ಆಗ್ರಹಿಸುತ್ತೇವೆ. ಈ ರೀತಿ ಈ ಸರಕಾರದ ಬಳಿ ಆಗ್ರಹಿಸಲು ಈ ನಾಡಿನ ಮುಸ್ಲಿಮರಿಗೆ ಸಂಪೂರ್ಣ ಹಕ್ಕಿದೆ. ನಾವು ನಿಮಗೆ ಮತ ಹಾಕಿದ್ದೇವೆ, ನಿಮ್ಮ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿ ನಿಂತು ಕೇಳುವ ಸಂಪೂರ್ಣ ಹಕ್ಕು ನಮಗಿದೆ. ಆ ಆಗ್ರಹವನ್ನು ಆಲಿಸಿ ಅದನ್ನು ಜಾರಿಗೊಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ. ನೀವು ನಮಗೆ ನೀಡಿದ್ದ ಭರವಸೆಗಳ ಪೈಕಿ 10 ಪ್ರಮುಖ ಭರವಸೆಗಳನ್ನು ಮಾತ್ರ ಇವತ್ತು ನಾವು ನಿಮಗೆ ನೆನಪಿಸ್ತಾ ಇದ್ದೇವೆ. ಆ ಭರವಸೆಗಳು ಏನಾದವು ಎಂದು ಇಲ್ಲಿ ಸೇರಿರುವ ಎಲ್ಲರೂ ಸೇರಿ ಸರಕಾರವನ್ನು ಪ್ರಶ್ನಿಸ್ತಾ ಇದ್ದೇವೆ. ನಮ್ಮ ಮೊದಲ ಬೇಡಿಕೆ ಏನೆಂದರೆ, ನೀವು ಅಧಿಕಾರಕ್ಕೆ ಬರುವ ಮೊದಲು ಇಲ್ಲಿದ್ದ ಬಿಜೆಪಿ ಸರಕಾರವೇ ಇಲ್ಲಿ ದ್ವೇಷ ಹರಡಲು ಪ್ರೋತ್ಸಾಹ ನೀಡುತ್ತಿತ್ತು. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ, ದ್ವೇಷ ಅಪರಾಧ, ದ್ವೇಷ ಪ್ರಚಾರ ಇಲ್ಲಿ ವ್ಯಾಪಕವಾಗಿ ನಡೆಯುತ್ತಿತ್ತು. ನೀವು ಅದಕ್ಕೆ ಕಡಿವಾಣ ಹಾಕುತ್ತೀರಿ, ದ್ವೇಷ ಹರಡುವ ಸಂಘಟನೆಗಳನ್ನು ನಿಷೇಧಿಸುತ್ತೀರಿ ಎಂದು ಆ ಸಂಘಟನೆಗಳ ಹೆಸರನ್ನು ಉಲ್ಲೇಖಿಸಿ ನೀವು ಹೇಳಿದ್ದೀರಿ. ಸರಕಾರ ಬಂದ ಆರಂಭದಲ್ಲಿ ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರು ಕೂಡ ಪುನರುಚ್ಚರಿಸಿದ್ರು. ಆದರೆ ಆಮೇಲೆ ನಿಮಗೇನಾಯಿತು? ನಿಮ್ಮ ಸರಕಾರ ಬಂದು 3 ವರ್ಷಗಳಾಯಿತು. ಆದರೆ ಇವತ್ತಿಗೂ ದ್ವೇಷಕೋರರು ನಿರಾತಂಕವಾಗಿ ಓಡಾಡಿಕೊಂಡು ಮುಸ್ಲಿಮರ ವಿರುದ್ಧ ದ್ವೇಷ ಹರಡುತ್ತಲೇ ಇದ್ದಾರೆ. ಯಾಕೆ ಹೀಗಾಗಿದೆ ಎಂದು ಈ ಸರಕಾರವನ್ನು ರಾಜ್ಯದ ಮುಸ್ಲಿಮರು ಕೇಳುತ್ತಿದ್ದಾರೆ. ದ್ವೇಷ ಭಾಷಣ ತಡೆಯುವುದು, ಅದು ಅಪರಾಧಿಗಳಿಗೆ ಶಿಕ್ಷೆ ಕೊಡುವುದು ಸರಕಾರ ಮುಸ್ಲಿಮರಿಗೆ ಮಾಡುವಂಥ ಉಪಕಾರ ಅಲ್ಲ, ಅದು ಸರ್ಕಾರದ ಕರ್ತವ್ಯ. ಈ ದೇಶದಲ್ಲಿ ಬಂಧುತ್ವವನ್ನು, ಸೌಹಾರ್ದತೆಯನ್ನು ಉಳಿಸಿಕೊಳ್ಳಲು ಸರಕಾರ ನಿರ್ವಹಿಸಬೇಕಾದಂಥ ಸಾಂವಿಧಾನಿಕ ಜವಾಬ್ದಾರಿಕೆ. ಆದ್ದರಿಂದ ದ್ವೇಷ ಹರಡುವವರನ್ನು ಕೂಡಲೇ ನಿಯಂತ್ರಿಸಿ, ನಿರ್ಬಂಧಿಸಿ ನೀವು ಹೇಳಿದಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾರ್ಪಡಿಸಬೇಕು ಎಂದು ಈ ಸಮಾವೇಶ ಆಗ್ರಹಿಸುತ್ತದೆ. ಇದು ನಮ್ಮ ಮೊದಲ ಬೇಡಿಕೆ. ನಮ್ಮ ಎರಡನೇ ವಿಷಯ, ಈ ಹಿಂದಿನ ಸರಕಾರ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ಗೆ ನಿರ್ಬಂಧ ವಿಧಿಸಿ ಅವರ ಶಿಕ್ಷಣದ ಹಕ್ಕುಗಳನ್ನೇ ಕಸಿದುಕೊಂಡಿತ್ತು. ನೂರಾರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಬೀದಿಗೆ ದೂಡಿತ್ತು. ಕಾಂಗ್ರೆಸ್ ಸರಕಾರ ಬಂದ ಕೂಡಲೇ ಅಂತಹ ಜನವಿರೋಧಿ ಕ್ರಮಗಳನ್ನು ವಾಪಸ್ ಪಡೆಯಲಾಗುವುದು ಎಂದು ಹೇಳಲಾಗಿತ್ತು. ನಾವು ಈ ಸಮಾವೇಶದ ದಿನಾಂಕವನ್ನು ಘೋಷಿಸುವ ತನಕವೂ ಹಿಜಾಬ್ ನಿರ್ಬಂಧ ಆದೇಶ ಹಾಗೆಯೇ ಮುಂದುವರಿದಿತ್ತು. ಈ ಸಮಾವೇಶಕ್ಕೆ 2 ದಿನಗಳ ಹಿಂದೆಯಷ್ಟೇ ನಮ್ಮ 10 ಬೇಡಿಕೆಗಳಲ್ಲಿ ಒಂದಾಗಿದ್ದ ಹಿಜಾಬ್ ನಿಷೇಧವನ್ನು ಹಿಂಪಡೆದಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಆದರೆ ಅದರ ಜೊತೆಗೆ ನಾವು ಕೇಳಬಯಸುತ್ತೇವೆ, ಯಾವ ನಿಷೇಧವನ್ನು ಬಿಜೆಪಿ ಸರ್ಕಾರ 1 ದಿನದಲ್ಲಿ ಜಾಗೃತಿಗೊಳಿಸಿತ್ತೋ ಅದನ್ನು ಹಿಂಪಡೆದು ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲು ನಿಮಗೆ 3 ವರ್ಷಗಳು ಯಾಕೆ ಬೇಕಾಗಿ ಬಂತು? ಅದಕ್ಕಾಗಿ ಇಂತಹ ಒಂದು ಸಮಾವೇಶ ನಡೆಯುವವರೆಗೂ ಕಾಯಬೇಕಾಗಿ ಬಂದಿರುವ ಬಗ್ಗೆ ನಮಗೆ ತೀವ್ರ ವಿಷಾದವಿದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇವೆ. ಹಾಗೆಯೇ ಇನ್ನುಳಿದ 9 ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ನಾವು ಆಗ್ರಹಿಸುತ್ತೇವೆ. ನಮ್ಮ 3ನೇ ಬೇಡಿಕೆ, ಮುಸ್ಲಿಮರಿಗೆ ಸಂವಿಧಾನಬದ್ಧವಾಗಿ ನೀಡಲಾಗಿದ್ದ 2B ಮೀಸಲಾತಿಯನ್ನು ಈ ಹಿಂದಿನ ಬಿಜೆಪಿ ಸರ್ಕಾರ ರದ್ದುಪಡಿಸಿತ್ತು. ಆದರೆ ನಿಮ್ಮ ಸರ್ಕಾರ ಬಂದ ಕೂಡಲೇ ಆ ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ 3 ವರ್ಷಗಳು ಕಳೆದರೂ ಮುಸ್ಲಿಮರಿಂದ ಅನ್ಯಾಯವಾಗಿ ಕಿತ್ತುಕೊಳ್ಳಲಾಗಿದ್ದ ಆ ಮೀಸಲಾತಿಯನ್ನು ಇನ್ನೂ ನೀವು ಮರಳಿಸಿಲ್ಲ. ಸುಪ್ರೀಂ ಕೋರ್ಟ್ 2B ಮೀಸಲಾತಿಯನ್ನು ರದ್ದು ಮಾಡುವ ಹಿಂದಿನ ಬಿಜೆಪಿ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡಿ 3 ವರ್ಷಗಳು ಕಳೆದಿವೆ. ಆದರೆ ನಿಮ್ಮ ಸರ್ಕಾರ ಅದರ ಶಾಸನಾತ್ಮಕ ಜಾರಿಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಮಾತ್ರವಲ್ಲ, ನ್ಯಾಯಾಂಗದ ಪರಿಪೂರ್ಣ ಆದೇಶ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನಗಳನ್ನೂ ಮಾಡಿಲ್ಲ. ಈ 2B ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಆಗ್ರಹಿಸಲು ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. 4ನೇ ಬೇಡಿಕೆ, ಈ ಹಿಂದಿನ ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಹಿಂಸೆ ಕೊಡುವ ಏಕಮಾತ್ರ ಉದ್ದೇಶದಿಂದ ಜಾರಿಗೆ ತಂದಿದ್ದ ಗೋ ಹತ್ಯೆ ನಿಷೇಧ ಕಾಯ್ದೆ ಇಂದು ರೈತರು,
ಕಾರ್ಮಿಕರು, ಮಾಂಸದ ವ್ಯಾಪಾರಿಗಳು ಹಾಗೂ ಜಾನುವಾರು ಸಾಗಾಟಗಾರರ ಪಾಲಿಗೆ ಮರಣ ಶಾಸನವಾಗಿ ಮಾರ್ಪಟ್ಟಿದೆ. ನಕಲಿ ಗೋರಕ್ಷಕರಿಗೆ ಜಾನುವಾರು ಸಾಗಾಟಗಾರರ ಮೇಲೆ ಹಲ್ಲೆ ನಡೆಸಲು ಮತ್ತು ಅವರನ್ನು ಲೂಟಿಗೈಯಲು ಸುವರ್ಣಾವಕಾಶ ಮಾಡಿಕೊಟ್ಟಿದೆ. ಅಂತಹ ಜನವಿರೋಧಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಬಂದ ಕೂಡಲೇ ವಾಪಸ್ ಪಡೆಯುವ ಅಥವಾ ಅದಕ್ಕೆ ತಿದ್ದುಪಡಿ ಮಾಡುವ ಭರವಸೆ ನೀಡಲಾಗಿತ್ತು. ಆದರೆ ಅದೂ ಕೂಡ ನಿಮ್ಮಿಂದ ಈವರೆಗೆ ಸಾಧ್ಯವಾಗಿಲ್ಲ. ಪ್ರಸ್ತುತ ಅಕ್ರಮ ಕಾನೂನನ್ನು ಕೂಡಲೇ ರದ್ದುಗೊಳಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 5ನೇ ಬೇಡಿಕೆ, ಬಿಜೆಪಿ ಸರ್ಕಾರ ಬಲವಂತದ ಅಥವಾ ಆಮಿಷದ ಮತಾಂತರ ತಡೆಯುವ ಹೆಸರಿನಲ್ಲಿ ತಂದ ಮತಾಂತರ ನಿಷೇಧ ಕಾಯ್ದೆ ಈ ನಾಡಿನ ಅಲ್ಪಸಂಖ್ಯಾತರಿಗೆ ಕಿರುಕುಳ ನೀಡುವ ದುರುದ್ದೇಶದಿಂದ ಕೂಡಿದ ಜನರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯಾಗಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ವಾಪಸ್ ಪಡೆಯುತ್ತೇವೆ ಎಂದು ಹೇಳಿದ್ದ ನಿಮ್ಮ ಸರ್ಕಾರ 2023ರಲ್ಲೇ ಸಂಪುಟದಲ್ಲಿ ಆ ಬಗ್ಗೆ ನಿರ್ಧಾರ ಮಾಡಿದ್ದರೂ ಇನ್ನೂ ಅದನ್ನು ಸದನದಲ್ಲಿ ಮಂಡಿಸದೆ ಬಾಕಿ ಇಟ್ಟಿದೆ. ಯಾಕೆ ಈ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದ್ದೀರಿ ಎಂದು ಈ ಸಮಾವೇಶ ಸರ್ಕಾರವನ್ನು ಪ್ರಶ್ನಿಸ್ತಾ ಇದೆ. ಕೂಡಲೇ ಈ ಸಂವಿಧಾನ ವಿರೋಧಿ ಕಾಯ್ದೆಯನ್ನು ಹಿಂಪಡೆದುಕೊಂಡು ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 6ನೇ ಬೇಡಿಕೆ ರಾಜಕೀಯ ಪ್ರಾತಿನಿಧ್ಯದ ಕುರಿತಾಗಿದೆ. ರಾಜಕೀಯ ಪ್ರಾತಿನಿಧ್ಯದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ನಿರಾಶೆಯಾಗಿದೆ ಮತ್ತು ಸಮುದಾಯದಲ್ಲಿ ಅಷ್ಟೇ ತೀವ್ರ ಅಸಮಾಧಾನವಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರಬಯಸ್ತೇವೆ. ಈ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ 13% ಆದರೆ ಕಾಂಗ್ರೆಸ್ನ 136 ಶಾಸಕರುಗಳ ಪೈಕಿ ಮುಸ್ಲಿಂ ಶಾಸಕರ ಸಂಖ್ಯೆ ಕೇವಲ 9 ಮಾತ್ರ. ನಿಮ್ಮ ಸರ್ಕಾರ ಬಂದ ಮೇಲೆ ವಿಧಾನ ಪರಿಷತ್ನ 15 ಸ್ಥಾನಗಳಿಗೆ ನಡೆದ ಆಯ್ಕೆಯಲ್ಲಿ ಕೇವಲ ಒಬ್ಬ ಮುಸ್ಲಿಮರಿಗೆ ಮಾತ್ರ ಅದರಲ್ಲಿ ಸ್ಥಾನ ಸಿಕ್ಕಿದೆ. ಮುಸ್ಲಿಂ ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಕ್ಷೇತ್ರಗಳಲ್ಲೂ ಮುಸ್ಲಿಮರಿಗೆ ಟಿಕೆಟ್ ನೀಡಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆ ಕುರಿತು ಯಾವುದೇ ಬೇಡಿಕೆಗಳನ್ನು ನೀವು ಪರಿಗಣಿಸುವುದಿಲ್ಲ. ಬೇಡಿಕೆ ಇಟ್ಟಿದ್ದೇ ತಪ್ಪು ಎಂಬಂತೆ ನಡೆಸಿಕೊಳ್ಳಲಾಗುತ್ತದೆ ಎಂದರೆ ಏನಿದರ ಅರ್ಥ? ಮುಸ್ಲಿಮರು ಕೇವಲ ನಿಮಗೆ ಓಟು ಹಾಕಿಕೊಂಡಿರಬೇಕು ಮತ್ತು ಯಾವ ಹಕ್ಕನ್ನು ಕೇಳಬಾರದು ಎಂದು ನೀವು ಬಯಸುತ್ತಿದ್ದೀರಾ ಎಂದು ಈ ಸಮಾವೇಶ ಕೇಳಬಯಸುತ್ತದೆ. ಸಚಿವ ಸಂಪುಟ, ವಿಧಾನಸಭೆ, ವಿಧಾನ ಪರಿಷತ್ ಮಾತ್ರವಲ್ಲದೆ ಸರ್ಕಾರದ ವಿವಿಧ ನಿಗಮ ಮಂಡಳಿಗಳು, ಸಂಸ್ಥೆಗಳ ಉನ್ನತ ಸ್ಥಾನಗಳಲ್ಲೂ ಮುಸ್ಲಿಮರಿಗೆ ಪ್ರಾತಿನಿಧ್ಯ ತೀರಾ ಕಡಿಮೆ ಇದೆ. ರಾಜ್ಯದ ಪ್ರಮುಖ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಮನಿಲ್ಲ. ಈ ಸಮಾವೇಶದ ಮೂಲಕ ನಾವು ಶಾಸನ ಸಭೆಗಳಲ್ಲಿ ಮತ್ತು ಸರ್ಕಾರದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರ ಹುದ್ದೆಗಳಲ್ಲಿ ಮುಸ್ಲಿಮರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕೆಂದು ಆಗ್ರಹಿಸುತ್ತೇವೆ. ನಮ್ಮ 7ನೇ ಬೇಡಿಕೆ, ಅಲ್ಪಸಂಖ್ಯಾತರಿಗೆ ನೀಡಲಾದ ಆರ್ಥಿಕ ಭರವಸೆಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ 1000 ಕೋಟಿ ರೂಪಾಯಿಗಳ ಅನುದಾನದ ವಾಗ್ದಾನ ಮಾಡಲಾಗಿತ್ತು. ಆದರೆ 3 ಬಜೆಟ್ಗಳ ನಂತರವೂ ಹಂಚಿಕೆಯಾದ ಒಟ್ಟು ಮೊತ್ತವು ಭರವಸೆ ನೀಡಿದ ಮೊತ್ತದ ಅರ್ಧಕ್ಕಿಂತಲೂ ಕಡಿಮೆ ಇದೆ ಮತ್ತು ಆ ಗುರಿಯನ್ನು ತಲುಪಲು ಯಾವುದೇ ಸಾರ್ವಜನಿಕ ಮಾರ್ಗಸೂಚಿಯನ್ನು ಈವರೆಗೆ ಘೋಷಿಸಲಾಗಿಲ್ಲ ಎಂಬುದನ್ನು ವಿಷಾದದಿಂದ ಹೇಳುತ್ತಿದ್ದೇವೆ. ಆದ್ದರಿಂದ ಮುಸ್ಲಿಂ ಸಮುದಾಯದ ಶಿಕ್ಷಣ, ವೃತ್ತಿ, ಜೀವನೋಪಾಯಗಳನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವ ವಿಶೇಷ ಯೋಜನೆಯನ್ನು ರೂಪಿಸಿ ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 8ನೇ ಬೇಡಿಕೆ ವಕ್ಫ್ ಆಸ್ತಿಗೆ ಸಂಬಂಧಿಸಿದ್ದು. ವಕ್ಫ್ ಭೂಮಿ ಅತಿಕ್ರಮಣ, ಅಕ್ರಮ ಮಾರಾಟ, ಅಕ್ರಮ ಗುತ್ತಿಗೆ, ಕಡಿಮೆ ಮೌಲ್ಯದ ಗುತ್ತಿಗೆ, ಮಾಲೀಕತ್ವದ ವಿವಾದ ಮತ್ತು ಅಸಮರ್ಪಕ ಬಳಕೆಯನ್ನು ತಡೆಯುವ ಭರವಸೆ ನೀಡಲಾಗಿತ್ತು. ಅದಾವುದನ್ನೂ ಈಡೇರಿಸಲಾಗಿಲ್ಲ. ವಕ್ಫ್ ಆಸ್ತಿಗಳ ಮರುಪಡೆಯುವಿಕೆ, ವಕ್ಫ್ ಅಭಿವೃದ್ಧಿ ಮತ್ತು ವಕ್ಫ್ ಹೊಣೆಗಾರಿಕೆಯ ವಿಷಯದಲ್ಲಿ ಸರ್ಕಾರದಿಂದ ಯಾವುದೇ ತೃಪ್ತಿದಾಯಕ ಕೆಲಸ ಆಗಿಲ್ಲ. ಕೇಂದ್ರ ಸರ್ಕಾರ ದುರುದ್ದೇಶದಿಂದ ಜಾರಿ ಮಾಡಿದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಪರಿಣಾಮಕಾರಿಯಾಗಿ ವಿರೋಧಿಸಲಿಲ್ಲ ಮತ್ತು ಈ ವಿಷಯದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ರಕ್ಷಿಸಲು ರಾಜ್ಯ ಮಟ್ಟದಲ್ಲಿ ಯಾವುದೇ ಆಸಕ್ತಿಯನ್ನು ತೋರಿಸಲಿಲ್ಲ. ಈ ಬಗ್ಗೆ ಈ ಸಮಾವೇಶವು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ ಯೋಜನೆಗಳನ್ನು ರೂಪಿಸುವಂತೆ ಆಗ್ರಹಿಸುತ್ತದೆ.
ನಮ್ಮ 9ನೇ ಬೇಡಿಕೆ ಜಾತಿ ಗಣತಿ ವಿಷಯಕ್ಕೆ ಸಂಬಂಧಿಸಿದ್ದು. ಜಾತಿ ಗಣತಿ ವಿಷಯದಲ್ಲಿ ನಿಮ್ಮ ಸರ್ಕಾರ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಹಾಗೂ ದುರ್ಬಲ ವರ್ಗಗಳಿಗೆ ಭಾರೀ ಅನ್ಯಾಯ ಮಾಡಿದೆ ಮತ್ತು ನಿರಾಶೆ ಉಂಟು ಮಾಡಿದೆ. ಮಾನ್ಯ ಸಿದ್ದರಾಮಯ್ಯನವರ ಮೊದಲ ಅಧಿಕಾರಾವಧಿಯಲ್ಲಿ ಅವರೇ ಆದೇಶಿಸಿ ಮಾಡಿಸಿದ್ದ ಕಾಂತರಾಜ್ ವರದಿಯನ್ನು ಜಾರಿ ಮಾಡಿ ಈ ನಾಡಿನ ಎಲ್ಲ ವರ್ಗಗಳಿಗೆ ನ್ಯಾಯ ಕೊಡಬೇಕಿತ್ತು. ಅದೊಂದು ಐತಿಹಾಸಿಕ ದಾಖಲೆಯಾಗುತ್ತಿತ್ತು, ಇಡೀ ದೇಶಕ್ಕೆ ಮಾದರಿಯಾಗುತ್ತಿತ್ತು. ಆದರೆ ಕೆಲವು ಬಲಾಢ್ಯ ಸಮುದಾಯಗಳ ಒತ್ತಡಕ್ಕೆ ಮಣಿದು ಆ ವರದಿಯನ್ನು ಬದಿಗಿಟ್ಟು ಇನ್ನೊಂದು ವರದಿಯನ್ನು ಮಾಡಿಸಿದಿರಿ. ಆ ಹೊಸ ಮಧುಸೂದನ್ ಆರ್ ನಾಯಕ್ ವರದಿಯೂ ಇನ್ನೂ ಮನ್ನಣೆಯಾಗಿಲ್ಲ. ಯಾಕೆ ಹೀಗೆ ತಡ ಮಾಡಲಾಗ್ತಾ ಇದೆ? ಇದರ ಹಿಂದೆ ಯಾರ ಒತ್ತಡ ಕೆಲಸ ಮಾಡುತ್ತಿದೆ ಎಂಬುದನ್ನು ನಾವು ತಿಳಿಯಬಯಸ್ತೇವೆ. ಕೂಡಲೇ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸಿ ಪ್ರತಿಯೊಂದು ಸಮುದಾಯಕ್ಕೂ ಅವರ ಹಕ್ಕುಗಳನ್ನು ಕೊಡುವಂತೆ ಈ ಸಮಾವೇಶ ನಿಮ್ಮನ್ನು ಆಗ್ರಹಿಸುತ್ತದೆ. ಮುಸ್ಲಿಂ ಸಮುದಾಯದಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳಾದ ನದ್ದಾಫ್ ಮತ್ತು ಪಿಂಜಾರ ಸಮುದಾಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಸೂಕ್ತ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 10ನೇ ಬೇಡಿಕೆ ಶಿಕ್ಷಣಕ್ಕೆ ಸಂಬಂಧಿಸಿದ್ದು. ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಷಯದಲ್ಲಿ ಈ ಸರ್ಕಾರದಿಂದ ಒಂದಷ್ಟು ಒಳ್ಳೆಯ ಕೆಲಸಗಳು ಆಗಿವೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಆದರೆ ಅದ್ಯಾವುದು ತೃಪ್ತಿಕರವಾಗಿಲ್ಲ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲಿಚ್ಛಿಸುತ್ತೇವೆ. ಸಿಬ್ಬಂದಿ ನೇಮಕಾತಿ, ಸಿಬ್ಬಂದಿ ಬಳಕೆ, ಪಠ್ಯಕ್ರಮದ ವ್ಯಾಪ್ತಿ, ವಿದ್ಯಾರ್ಥಿ ವೇತನದ ಸರಿಯಾದ ವಿತರಣೆ ಮತ್ತು ವಸತಿ ನಿಲಯಗಳ ಸಾಮರ್ಥ್ಯದ ವಿಷಯದಲ್ಲಿ ಬಹಳಷ್ಟು ಕೆಲಸ ಇನ್ನೂ ಆಗಬೇಕಿದೆ. ಹಲವೆಡೆ ಮೌಲಾನಾ ಆಜಾದ್ ಶಾಲೆಗಳ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸುವಂತೆ ಈ ಸಮಾವೇಶ ನಿಮ್ಮನ್ನು ಆಗ್ರಹಿಸುತ್ತದೆ. ನಮ್ಮ ಕೊನೆಯ ಬೇಡಿಕೆ SIR ಕುರಿತಾಗಿದೆ. ಅದು ಸರ್ಕಾರದ ಭರವಸೆಗಳ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಈಗ SIR ಎಂಬುದು ಈ ದೇಶದ ಎದುರಿರುವ ಅತಿದೊಡ್ಡ ಸವಾಲಾಗಿದೆ. SIR ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅಲ್ಲಿನ ಚುನಾವಣಾ ಫಲಿತಾಂಶದಲ್ಲಿ SIRನ ಪರಿಣಾಮಗಳ ಬಗ್ಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿಯೇ ಚರ್ಚೆಯಾಗ್ತಾ ಇದೆ. ಈಗ ಅದೇ SIR ಅನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಇದು ಈ ನಾಡಿನ ಎಲ್ಲ ದುರ್ಬಲ ವರ್ಗಗಳ ಪಾಲಿಗೆ ದೊಡ್ಡ ಸವಾಲಾಗಿದೆ. ಆದರೂ ಈ ಗಂಭೀರ ವಿಷಯದಲ್ಲಿ ನಿಮ್ಮ ಸರ್ಕಾರ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳುವಲ್ಲಿ ಹಿಂಜರಿತಾ ಇದೆ. ಕೂಡಲೇ SIR ಕುರಿತು ಒಂದು ನಿರ್ಧಾರ ಕೈಗೊಂಡು ಅದು ಈ ರಾಜ್ಯದಲ್ಲಿ ಜಾರಿಯಾಗದಂತೆ ತಡೆಯಲು ಮತ್ತು ರಾಜ್ಯದ ಒಬ್ಬನೇ ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿನಿಂದ ವಂಚಿತನಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸುತ್ತದೆ. SIR ಎಂಬುದು ಕೇಂದ್ರ ಸರ್ಕಾರ ಈ ದೇಶದ ಶೋಷಿತರು ಮತ್ತು ವಿಶೇಷವಾಗಿ ಮುಸ್ಲಿಮರ ಮೇಲೆ ನಡೆಸುತ್ತಿರುವ ಮತ್ತೊಂದು ದಾಳಿ ಎಂಬ ಬಗ್ಗೆ ಈಗ ಯಾವ ಅನುಮಾನವೂ ಉಳಿದಿಲ್ಲ. SIR ಎಂಬುದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಬದಲಾಗಿ ಸಾಂವಿಧಾನಿಕ ಅಧಿಕಾರವೇ ಇಲ್ಲದೆ ನಡೆಸುತ್ತಿರುವ ನಾಗರಿಕತ್ವ ಪರಿಶೀಲನೆ. ಜನರ ಬಳಿ ಇಲ್ಲದ ದಾಖಲೆಗಳನ್ನು ಕೇಳಿ ಅವರ ನಾಗರಿಕತ್ವವನ್ನು ನಿರಾಕರಿಸುವ ಮತ್ತು ಮುಸ್ಲಿಮರು ದಾಖಲೆಗಳನ್ನು ತೋರಿಸಿದರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಅವರನ್ನು ಹೊರದಬ್ಬಲೆಂದೇ ರೂಪಿತವಾಗಿರುವಂತಹ ಒಂದು ಯೋಜನೆ. ಹೀಗಾಗಿ ಅದು ರದ್ದಾಗಲೇಬೇಕು. ಅದು ಜಾರಿಯಾದಲ್ಲಿ ಸರ್ಕಾರ ಕೇಳುವ ದಾಖಲೆಗಳಿಲ್ಲದ ಅರ್ಹ ಮತದಾರರು ಮತಾಧಿಕಾರವನ್ನು ಮಾತ್ರವಲ್ಲ ನಾಗರಿಕತ್ವವನ್ನೇ ಕಳೆದುಕೊಳ್ಳುವಂತಹ ಅಪಾಯವಿದೆ. ಆದ್ದರಿಂದ ರಾಜ್ಯದಲ್ಲಿ SIR ಜಾರಿಯಾಗದಂತೆ ನೋಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಲಭ್ಯವಿರುವ ಸಾಂವಿಧಾನಿಕ ಅಧಿಕಾರ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಹಾಗೂ ಈವರೆಗಿನ SIR ಜಾರಿಯಾದ ರಾಜ್ಯಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಆಗಿರುವ ಅನಾಹುತವನ್ನು ಸುಪ್ರೀಂ ಕೋರ್ಟಿನ ಗಮನಕ್ಕೆ ತಂದು ಚುನಾವಣಾ ಆಯೋಗವು ಕರ್ನಾಟಕವನ್ನೂ ಒಳಗೊಂಡಂತೆ ಉಳಿದ 22 ರಾಜ್ಯಗಳಲ್ಲಿ 3ನೇ ಹಂತದ SIR ಪ್ರಕ್ರಿಯೆ ಜಾರಿ ಮಾಡದಂತೆ ಆದೇಶಿಸಬೇಕೆಂದು ಒತ್ತಡ ತರಬೇಕು ಎಂದು ಈ ಸಮಾವೇಶ ಆಗ್ರಹಿಸುತ್ತದೆ. ಈ ಎಲ್ಲ ಮುಖ್ಯ ವಿಷಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು, ಯಾವ ಭರವಸೆಗಳನ್ನು ನೀಡಿತ್ತು,
ಆ ಪೈಕಿ ಎಷ್ಟು ಭರವಸೆಗಳನ್ನು ಈಡೇರಿಸಿದೆ ಎಂಬ ಮಹತ್ವದ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ವಸ್ತುನಿಷ್ಠ ವರದಿಯನ್ನು ನಾವು ಈ ಸಮಾವೇಶದಲ್ಲಿ ಬಿಡುಗಡೆಗೊಳಿಸಲಿದ್ದೇವೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇನ್ನು ತಡ ಮಾಡದೆ ಈಡೇರಿಸಬೇಕಾದ ಆಗ್ರಹಗಳ ಪಟ್ಟಿಯನ್ನು ನಾವಿಂದು ಮಂಡಿಸುತ್ತಿದ್ದೇವೆ. ನೀವು ನಮಗೆ ನೀಡಿರುವ ಆಶ್ವಾಸನೆಗಳು ಕೇವಲ ನಮ್ಮ ಅವಶ್ಯಕತೆಗಳಲ್ಲ, ಅವು ಈ ದೇಶದ ಸಂವಿಧಾನ ನಮಗೆ ನೀಡಿರುವ ಹಕ್ಕುಗಳನ್ನು ಆಧರಿಸಿದಂತಹ ಭರವಸೆಗಳು. ಈಗಾಗಲೇ 3 ವರ್ಷ ತಡ ಆಗಿದೆ. ಇನ್ನು ತಡ ಮಾಡದೆ ನೀವು ಈ ಭರವಸೆಗಳನ್ನು ಈಡೇರಿಸಬೇಕೆಂದು ನಾವು ಆಗ್ರಹಿಸುತ್ತೇವೆ. ಈಡೇರಿಸದೆ ಇದ್ದಲ್ಲಿ ನಮ್ಮ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನೀವು ನಮಗೆ ನೀಡಿರುವ ಭರವಸೆಗಳನ್ನು ಈಡೇರಿಸುವವರೆಗೂ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಲು ಸಜ್ಜರಾಗಿದ್ದೇವೆ ಮತ್ತು ಅದಕ್ಕಾಗಿ ಮುಂದಿನ ಹಂತಗಳ ಯೋಜನೆಗಳು ನಮ್ಮ ಬಳಿ ಸಿದ್ಧವಾಗಿದೆ ಎಂಬುದನ್ನು ತಿಳಿಸ್ತಾ ಇದ್ದೇವೆ. ನಾವು ಸಂವಿಧಾನಬದ್ಧವಾಗಿ ಮತ್ತು ಶಾಂತಿಯುತವಾಗಿ ನಿಮ್ಮ ಸರ್ಕಾರ ಕೊಟ್ಟಿದ್ದ ಭರವಸೆಗಳನ್ನು ಈಡೇರಿಸುವಂತೆ ಮಾಡಲು ನಿರಂತರ ಶ್ರಮಿಸಲಿಕ್ಕಿದ್ದೇವೆ. ಈ ನ್ಯಾಯಯುತ ಭರವಸೆಗಳು ಈಡೇರುವವರೆಗೂ ನಾವು ವಿರಮಿಸುವುದಿಲ್ಲ. ನಿಮ್ಮ ಸರ್ಕಾರ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿತ್ತು. ಆ ಗ್ಯಾರಂಟಿಗಳನ್ನು ಈಡೇರಿಸಿದ್ದೀರಿ ಕೂಡ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಈ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ, ಚುನಾವಣಾ ಭಾಷಣಗಳಲ್ಲಿ ಮತ್ತು ಸರ್ಕಾರದ ಸಭೆಗಳಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸುವುದು ಒಂದು ಗ್ಯಾರಂಟಿಯಾಗಿದೆ. ಸರ್ಕಾರ ತನ್ನ ಮಾತನ್ನು ಉಳಿಸಿಕೊಳ್ಳಬೇಕು, ತನ್ನ ಭರವಸೆಗಳನ್ನು ಈಡೇರಿಸುವ ಗ್ಯಾರಂಟಿಯನ್ನು ಜಾರಿಗೊಳಿಸಬೇಕು ಅಂತ ಈ ಸಮಾವೇಶ ಆಗ್ರಹಿಸುತ್ತದೆ.